ಹಿನ್ನೆಲೆಯನ್ನು ನೋಡೋದಾದರೆ 1961ಕ್ಕೆ ಜ್ಞಾನಪೀಠ ಪ್ರಶಸ್ತಿಯನ್ನು ನೀಡಿ ಗೌರವಿಸಲಾಗಿದೆ. ಈ ಜ್ಞಾನಪೀಠವನ್ನು ನೆನ್ಪಿಟ್ಟುಕೊಳ್ಳಿ, ಭಾರತ ಸಂವಿಧಾನದ 8ನೇ ಅನುಸೂಚಿಯ 22 ಭಾಷೆಗಳಿಗೆ ಮತ್ತು 21 ಇಂಗ್ಲಿಷ್ ಸಾಹಿತ್ಯಕ್ಕಾಗಿ ಕೂಡ ಏನು ಮಾಡಲಾಗಿದೆ, ಜ್ಞಾನಪೀಠವ ಪ್ರಶಸ್ತಿಯನ್ನು ನೀಡಿ ಗೌರವಿಸಲಾಗ್ತಾ ಇದೆ. ಇದನ್ನು 1961ಕ್ಕೆ ಸ್ಥಾಪಿಸಿದರೆ 1965ರಿಂದ ಈ ಪ್ರಶಸ್ತಿಯನ್ನು ಏನೇಳಿ ಕೊಡಮಾಡಲಾಗುತ್ತಿದೆ. ಹಾಗಾದರೆ ಈ ಪ್ರಶಸ್ತಿಯನ್ನು ಮೊದಲು ಪಡೆದವರು ಯಾರಂತ ಕೇಳಿದ್ರೆ ಜಿ ಶಂಕರ್ ಕುರೂಪ್ ಅಂತೇಳಿ. ಜಿ ಶಂಕರ್ ಕುರೂಪ್ ನೆನ್ಪಿಟ್ಟುಕೊಳ್ಳಿ. ಇವರ ಯಾವ ಸಾಹಿತ್ಯದ ಕೃತಿಗೆ ಈ ಪ್ರಶಸ್ತಿಯನ್ನು ನೀಡಿ ಗೌರವಿಸಲಾಯಿತು ಮೊದಲ ಬಾರಿಗೆ ಅಂತ ಕೇಳಿದ್ರೆ ತಿರುವಳ್ಳವರ್ ಅಂತ ಬರುತ್ತೆ. ತಿರುವಳ್ಳವರ್ ಎನ್ನುವ ಸಾಹಿತ್ಯಕ್ಕಾಗಿ ಮೊದಲ ಜ್ಞಾನಪೀಠ ಪ್ರಶಸ್ತಿಯನ್ನು ಜಿ ಶಂಕರ್ ಕುರೂಪ್ ಅವರಿಗೆ ನೀಡಿ ಗೌರವಿಸಲಾಯಿತು. ಹಾಗಾದರೆ ಮೊದಲ ಜ್ಞಾನಪೀಠ ಪ್ರಶಸ್ತಿಗೆ ಕನ್ನಡದಿಂದ ಸಹ ಒಬ್ಬ ಕವಿಗಳು ನಾಮನಿರ್ದೇಶನಗೊಂಡಿದ್ದರು. ಅವ್ರು ಯಾರಂತ ಕೇಳಿದ್ರೆ ಮಂಕುತಿಮ್ಮನ ಕಗ್ಗದಿಂದಲೇ ಪ್ರಸಿದ್ಧಿಯಾಗಿರತಕ್ಕಂಥ DVG ಅವರು, ದೇವನಹಳ್ಳಿ ವೆಂಕಟ ರಮಣಪ್ಪ ಗುಂಡಪ್ಪ ಅಂತ ಹೇಳ್ಬಿಟ್ಟು. ಸೊ ಇಂಪಾರ್ಟೆಂಟ್. ಹಾಗಾದರೆ 60ನೇ ಜ್ಞಾನಪೀಠ ಪ್ರಶಸ್ತಿಯನ್ನು ಈಗ ಯಾರಿಗೆ ಕೊಡಮಾಡಲಾಗಿದೆ ಅಂತ ಕೇಳಿದ್ರೆ ಆರ್ ವೀರಮುತ್ತು ಅವರಿಗೆ. ಇವರ ಪ್ರಸಿದ್ಧವಾಗಿರ್ತಕ್ಕಂಥ ಒಂದು ಕೃತಿ ಇದೆ, ಕಳ್ಳಿಕಟ್ಟಂ ಇತಿಹಾಸ ಅಂತ ಹೇಳ್ಬಿಟ್ಟು. ಇವ್ರದ್ದು ಕಳ್ಳಿಕಟ್ಟಂ ಇತಿಹಾಸ ಎನ್ನುವ ಸಾಹಿತ್ಯಕ್ಕೆ ಏನಾಗಿದೆ, ಬಹಳ ಪ್ರಸಿದ್ಧಿಯಾಗಿರ್ತಕ್ಕಂಥ ಒಂದು ಸಾಹಿತ್ಯ. ಆದರೆ ಆರ್ ವೀರಮುತ್ತು ಅವರ ಸಮಗ್ರ ಸಾಹಿತ್ಯಕ್ಕಾಗಿ ಜ್ಞಾನಪೀಠವನ್ನು ನೀಡಿ ಗೌರವಿಸಲಾಗಿದೆ. ಇದನ್ನು ಬಹಳ ಇಂಪಾರ್ಟೆಂಟ್. ಹಾಗಾದರೆ ಈ ಆರ್ ವೀರಮುತ್ತು ಅವರಿಗೆ 2003ರಲ್ಲಿ ಪದ್ಮಶ್ರೀ ಪ್ರಶಸ್ತಿಯನ್ನು ನೀಡಿ ಗೌರವಿಸಲಾಗಿದೆ. 2014ಕ್ಕೆ ಪದ್ಮಭೂಷಣ ಪ್ರಶಸ್ತಿಯನ್ನು ನೀಡಿ ಗೌರವಿಸಲಾಗಿದೆ. ಪದ್ಮಭೂಷಣ ಪ್ರಶಸ್ತಿಯನ್ನು ನೀಡಿ ಇವರಿಗೆ ಗೌರವಿಸಲಾಗಿದ್ದು ಕೂಡ ಬಹಳ ಅದ್ಭುತ, ಬಹಳ ಇಂಪಾರ್ಟೆಂಟ್. ಇವುಗಳನ್ನು ಎಕ್ಸಾಮ್ಗೆ ಕೇಳುವ ಚಾನ್ಸ್ ಇರುತ್ತೆ. ಹಾಗಾದರೆ ಜ್ಞಾನಪೀಠ ಪ್ರಶಸ್ತಿಯನ್ನು ಪಡೆದ ಅಂದರೆ ಯಾವ ಭಾಷೆಗೆ ಅತಿ ಹೆಚ್ಚು ಜ್ಞಾನಪೀಠ ಸಂದಿದೆ ಅಂತ ಕೇಳಿದ್ರೆ ಹಿಂದಿ ಭಾಷೆಗೆ ಅತಿ ಹೆಚ್ಚು ಜ್ಞಾನಪೀಠ ಸಂದಿದೆ. ಹಾಗಾದರೆ ಕನ್ನಡದ ಸಾಹಿತ್ಯಕ್ಕಾಗಿ ಎಷ್ಟು ಜ್ಞಾನಪೀಠಗಳು ಬಂದಿವೆ ಅಂತಂದರೆ ಕನ್ನಡದ ಸಾಹಿತ್ಯಕ್ಕಾಗಿ 8 ಜ್ಞಾನಪೀಠ ಪ್ರಶಸ್ತಿ ಬಂದಿವೆ. ಆ 8 ಜ್ಞಾನಪೀಠ ಪ್ರಶಸ್ತಿಗಳು ಯಾವಂತ ನೋಡೋದಾದರೆ ಮೊದಲ ಬಾರಿಗೆ ಕುವೆಂಪು ಅವರಿಗೆ ಕೊಡ್ತಾರೆ. ಈ ಕುವೆಂಪು ಅವರಿಗೆ ಯಾವ ಕೃತಿಗಾಗಿ ಕೊಡ್ತಾರೆ ಅಂತ ಕೇಳಿದ್ರೆ ಶ್ರೀರಾಮಾಯಣ ದರ್ಶನಂ ಎನ್ನುವ ಕೃತಿಗೆ. ಅದಾದಮೇಲೆ ದತ್ತಾತ್ರೇಯ ರಾಮಚಂದ್ರ ಬೇಂದ್ರೆ ಅಥವಾ ದಾರಾ ಬೇಂದ್ರೆ ಅವರಿಗೆ ಏನು ಮಾಡ್ತಾರೆ ಅಂತ ಕೇಳಿದ್ರೆ ಜ್ಞಾನಪೀಠವನ್ನು ಕೊಟ್ಟು ಗೌರವಿಸಲಾಗಿದೆ. ಅವರ 4 ತಂತಿ ಕೃತಿ ಯಾವ ಕೃತಿಗೆ ಅಂತ ಕೇಳಿದ್ರೆ 4 ತಂತಿ ಕೃತಿ. ಸೊ ಅದಾದ ಮೇಲೆ ಮೋರ್ ಇಂಪಾರ್ಟೆಂಟು ಶಿವರಾಮ್ ಕಾರಂತ್ ಅವರಿಗೆ ಏನಂತ ಕೇಳಿದ್ರೆ ಇವರ ಮೂಕಜ್ಜಿಯ ಕನಸು ಎನ್ನುವ ಕೃತಿಗೆ ಏನೇಳಿ ಜ್ಞಾನಪೀಠವನ್ನು ನೀಡಿ ಗೌರವಿಸಲಾಗಿದೆ. ನೆನಪಿಟ್ಟುಕೊಳ್ಳಿ, ಇಡೀ ಭಾರತದಲ್ಲಿ ಅತಿ ಹೆಚ್ಚು ಮಾತನಾಡುವ ಭಾಷೆ ಹಿಂದಿ. ಆದರೆ ಕರ್ನಾಟಕದಲ್ಲಿ ಮಾತ್ರ ಕನ್ನಡ ಭಾಷೆ ಮಾತಾಡ್ತೀವಿ. ಎರಡನೇ ಅದ್ವಿತೀಯ ಸಾಧನೆ ಯಾವ ಭಾಷೆಗೆ ಜ್ಞಾನಪೀಠ ಅಧಿಕವಾಗಿ ದೊರೆತಿದೆ ಅಂತ ಕೇಳಿದ್ರೆ ಅದು ಕನ್ನಡಕ್ಕೆ. ಅದಕ್ಕೆ ಕನ್ನಡದ ಶ್ರೀಮಂತಿಕೆ ಹಾಗೆ ಇರೋದು. ಅದಕ್ಕೆ ಬರೀತಾರಲ್ಲ ದತ್ತಾತ್ರೇಯ ರಾಮಚಂದ್ರ ಬೇಂದ್ರೆಯವರು, ಬಾ ಅಲ್ಲಿ ಕಡಲಲ್ಲಿ ತೆರೆವ ನೊಡವಲ್ಲಿ ನೀರು ಬುರುಗು ಬಿಡುವಲ್ಲಿ ಮೀಯೋಣ ಬಾ ತೆಪ್ಪವೋ ತಾರೆಯೋ ಅರಗೋಲು ಹಡಗವೋ ತೆರೆದಡೆ ತೊಟ್ಟಿಲನ್ನೇರೋಣ ಬಾ. ಈ ಅದ್ಭುತ ಸಾಲುಗಳಿದಾವಲ್ಲ, ಈ ಕನ್ನಡ ಸಾಹಿತ್ಯದ ಶ್ರೀಮಂತಿಕೆಯನ್ನು ವ್ಯಕ್ತಪಡಿಸ್ತವೆ. ಅದಕ್ಕೆ ಮತ್ತೆ ನೋಡಿ ಪಂಪ ಬರೀತಾ ನೋಡಿ, ಬನವಾಸಿ ಅಂದರೆ ಆ ಪಂಪನಿಗೆ ಇಷ್ಟ. ಚಾಗದ ಭೋಗದ ಕರದ ಗೇಯದ ಗುಟ್ಟಿಯ ಲಂಪು ನಿಂಪುಳ್ಳಾರವಾದ ಮಾನಸವರಂತಾಗಿ ಏನಾಗಿ ಪುಟ್ಟಲಂ ಮುರಿದುಂಬಿಯಾಗಿ ಮೇನ್ ಕೋಗಿಲಿಯಾಗಿ ಪುಟ್ಟುವುದು ನಂದರದೊಳ್ ಬನವಾಸಿ ದೇಶದೊಳ್. ಪಂಪ ಬರೆದ ಸಾಹಿತ್ಯ, ಪಂಪ ಬರೆದ ಆ ಒಂದು ಶ್ರೀಮಂತ ಕನ್ನಡ ಸಾಹಿತ್ಯ ಈ ಜ್ಞಾನಪೀಠಕ್ಕೆ ಸಂದ ಅತಿ ದೊಡ್ಡ ಗೌರವ. ಓಕೆ, ಅದಾದ ಮೇಲೆ ಶಿವರಾಮ್ ಕಾರಂತರ ನಂತರ ಮಾಸ್ತಿ ವೆಂಕಟೇಶ್ ಅಯ್ಯಂಗರ್ ಅವರಿಗೆ ಈ ಪ್ರಶಸ್ತಿಯನ್ನು ನೀಡಿ ಗೌರವಿಸಲಾಗಿದೆ. ಮಾಸ್ತಿ ವೆಂಕಟೇಶ್ ಅಯ್ಯಂಗರ್ ಅವರಿಗೆ ಯಾವ ಕೃತಿಗೆ ಈ ಪ್ರಶಸ್ತಿಯನ್ನು ನೀಡಿ ಗೌರವಿಸಲಾಗಿದೆ ಅಂತಂದರೆ ಚಿಕ್ಕ ವೀರ ರಾಜೇಂದ್ರ ಎನ್ನುವ ಕೃತಿಗೆ ಈ ಪ್ರಶಸ್ತಿಯನ್ನು ನೀಡಿ ಗೌರವಿಸಲಾಗಿದೆ. ದೆನ್ ನೆಕ್ಸ್ಟ್ ಯಾರಿಗೆ ಈ ಪ್ರಶಸ್ತಿಯನ್ನು ನೀಡಿ ಗೌರವಿಸಲಾಗಿದೆ ಅಂತಂದರೆ ವಿ ಕೃ ಗೋಕಾಕ್ ಅವರಿಗೆ ಈ ಪ್ರಶಸ್ತಿಯನ್ನು ನೀಡಿ ಗೌರವಿಸಲಾಗಿದೆ. ಭಾಷೆಗೆ ಯಾವ ಸಾಹಿತ್ಯಕ್ಕೆ ಅಂತ ಕೇಳಿದ್ರೆ ಭಾರತ ಸಿಂಧು ರಶ್ಮಿ ಅಂತ ಬರುತ್ತೆ. ಭಾರತ ಸಿಂಧು ರಶ್ಮಿ. ದೆನ್ ಅದಾದಮೇಲೆ ಯು ಆರ್ ಅನಂತಮೂರ್ತಿ ಬರ್ತಾರೆ. ಯು ಆರ್ ಅನಂತಮೂರ್ತಿ ಇವರು 1994ಕ್ಕೆ ಇವರ ಸಮಗ್ರ ಸಾಹಿತ್ಯಕ್ಕಾಗಿ ಏನು ಮಾಡಲಾಗುತ್ತೆ ಅಂತ ಕೇಳಿದ್ರೆ ಜ್ಞಾನಪೀಠವನ್ನು ನೀಡಿ ಗೌರವಿಸಲಾಗುತ್ತೆ. ದೆನ್ ಇವರ ನಂತರ ಕಾರ್ನಾಡವರು ಬರುತ್ತಾರೆ, ಗಿರೀಶ್ ಕಾರ್ನಾಡ್ ಅವರು. ಈ ಗಿರೀಶ್ ಕಾರ್ನಾಡ್ ಅವರ ಸಮಗ್ರ ಸಾಹಿತ್ಯಕ್ಕಾಗಿ 1998ಕ್ಕೆ ಇವರಿಗೆ ಜ್ಞಾನಪೀಠವನ್ನು ನೀಡಿ ಗೌರವಿಸಲಾಗುತ್ತೆ. ಕಟ್ಟಕಡೆಯದಾಗಿ 2010ಕ್ಕೆ ಚಂದ್ರಶೇಖರ್
ಕಂಬಾರ್ ಅವರಿಗೆ ಸಮಗ್ರ ಸಾಹಿತ್ಯಕ್ಕಾಗಿ ಈ ಪ್ರಶಸ್ತಿಯನ್ನು ನೀಡಿ ಏನು ಮಾಡಲಾಗುತ್ತೆ ಅಂತ ಕೇಳಿದ್ರೆ ಗೌರವಿಸಲಾಗುತ್ತೆ. ಇದಿಷ್ಟು ಜ್ಞಾನಪೀಠ ಪ್ರಶಸ್ತಿಯ ಹಿನ್ನೆಲೆ ಮತ್ತು ಜ್ಞಾನಪೀಠ ಪ್ರಶಸ್ತಿ ಈಗ ಪ್ರಸ್ತುತ ಸುದ್ದಿಯಲ್ಲಿರಲಿಕ್ಕೆ ಪ್ರಮುಖ ಕಾರಣವಾದ ಆರ್ ವೀರಮುತ್ತು ಅವರ ಸ್ಮರಣಾರ್ಥಕವಾಗಿ ಇದನ್ನು ನಾವೇನು ಮಾಡ್ತಾ ಹೋದ್ವಿ, ಅಧ್ಯಯನವನ್ನು ಮಾಡ್ತಾ ಹೋದ್ವಿ. ಓಕೆ, ಎಸ್. ಹಾಗಾದರೆ ನೆಕ್ಸ್ಟ್ ಎರಡನೇ ಪ್ರಚಲಿತ ಘಟನೆ ಯಾವುದು ಅಂತ ಕೇಳಿದ್ರೆ ಆರ್ಟೆಮಿಸ್ 2. ನೋಡಿ, ಆರ್ಟೆಮಿಸ್ 2 ಮಿಷನ್ ಈ ಕೆಳಕಂಡ ಯಾವ ಬಾಹ್ಯಾಕಾಶ ಸಂಸ್ಥೆಗೆ ಸಂಬಂಧಪಟ್ಟಿದೆ? ನೆನಪಿಟ್ಟುಕೊಳ್ಳಿ, ಇದು ಯಾವ ಭಾಷೆಗೆ ಯಾವ ಒಂದು ಬಾಹ್ಯಾಕಾಶ ಸಂಸ್ಥೆಗೆ ಸಂಬಂಧಪಟ್ಟಿದೆ ಅಂತ ಕೇಳಿದ್ರೆ ಇದು ನಾಸಕ್ಕೆ ಸಂಬಂಧಪಟ್ಟಿದೆ. ಇದು ನಾಸದ ಕಾರ್ಯಾಚರಣೆಯಾಗಿದೆ, ನೆನಪಿಟ್ಟುಕೊಳ್ಳಿ. ಹಾಗಾದರೆ ಇದು ಯಾವ ಒಂದು ಗ್ರಹ ಅಥವಾ ಉಪಗ್ರಹದ ಅಧ್ಯಯನಕ್ಕಾಗಿ ಉಡಾವಣೆ ಮಾಡಿತ್ತು ಅಂತ ಕೇಳಿದ್ರೆ ಚಂದ್ರನ ಅಧ್ಯಯನಕ್ಕಾಗಿ ಇಲ್ಲವೇ ಚಂದ್ರನಲ್ಲಿ ಮಾನವನ ಬದುಕುವಿಕೆಯ ಕುರಿತು ಅಧ್ಯಯನಕ್ಕಾಗಿ ಏನು ಮಾಡಿದೆ ಅಂತ ಕೇಳಿದ್ರೆ ಆರ್ಟೆಮಿಸ್ 2 ಎನ್ನುವ ಮಿಷನ್ ಏನಾಗಿತ್ತು ಅಂತ ಕೇಳಿದ್ರೆ ಉಡಾಯಣ ಆಗಿತ್ತು. ನೆನಪಿಟ್ಟುಕೊಳ್ಳಿ, 1972ಕ್ಕೆ ಈಗಾಗಲೇ 1972ಕ್ಕೆ ಮೊದಲ ಆರ್ಟೆಮಿಸನ್ನು ಏನು ಮಾಡಲಾಗಿತ್ತು ಅಂತ ಕೇಳಿದ್ರೆ ಉಡಾವಣೆ ಮಾಡಲಾಗಿತ್ತು. ಸರಿಸುಮಾರು 50 ವರ್ಷಗಳ ನಂತರ ಆರ್ಟೆಮಿಸ್ 2 ಉಪಗ್ರಹವನ್ನು ಚಂದ್ರನ ಅಧ್ಯಯನಕ್ಕಾಗಿ ಏನು ಮಾಡಲಾಗಿದೆ ಅಂತ ಕೇಳಿದ್ರೆ ಉಡಾವಣೆ ಮಾಡಲಾಗಿದೆ. ಯಾವ ನೌಕೆಯ ಮೂಲಕ ಅಂತ ಕೇಳಿದ್ರೆ ಓರಿಯನ್ ಎನ್ನುವ ನೌಕೆಯ ಮೂಲಕ. ಮೋರ್ ಇಂಪಾರ್ಟೆಂಟು, ಈ ಚಂದ್ರಯಾನ ಅಥವಾ ಆರ್ಟೆಮಿಸ್ 2 ಇದೆಲ್ಲ ಇದು 2028ರ ಆರ್ಟೆಮಿಸ್ 3ಯ ಪೂರ್ವಭಾವಿ ಸಿದ್ಧತೆಯಾಗಿರ್ತಕ್ಕಂಥದ್ದು. ಓಕೆ, 2028ಕ್ಕೆ ಆರ್ಟೆಮಿಸ್ 3ಯನ್ನಾಗಿ ನಾಸಾ ಕಾರ್ಯಾಚರಣೆಗೊಳ್ಳುತ್ತದೆ. ಅದರ ಪೂರ್ವ ತಯಾರಿ ಇದಾಗಿರುತ್ತೆ. ಚಂದ್ರನಲ್ಲಿ ಮಾನವನ ಬದುಕುವಿಕೆಯ ಅಧ್ಯಯನಕ್ಕಾಗಿ ಇದನ್ನು ಉಡಾವಣೆ ಮಾಡಲಾಗಿತ್ತು. ನೆನಪಿಟ್ಟುಕೊಳ್ಳಿ, ಇದು ಭಾರಿ ಇಂಪಾರ್ಟೆಂಟ್ ಆಗಿರ್ತಕ್ಕಂಥದ್ದು. ಓಕೆ, ಎಸ್. ಹಾಗಾದರೆ 1969ಕ್ಕೆ ಚಂದ್ರನಲ್ಲಿಗೆ ಮೊದಲ ಬಾರಿಗೆ ನೀಲ್ ಆರ್ಮ್ಸ್ಟ್ರಾಂಗ್ ಏನು ಮಾಡ್ತಾರೆ ಅಂತ ಕೇಳಿದ್ರೆ ನೀಲ್ ಆರ್ಮ್ಸ್ಟ್ರಾಂಗ್ ಇವರು ಚಂದ್ರನಲ್ಲಿಗೆ ಮೊದಲ ಬಾರಿಗೆ ಹೆಜ್ಜೆಯನ್ನಿಟ್ಟಿರ್ತಕ್ಕಂಥ ವ್ಯಕ್ತಿ ಆಗ್ತಾರೆ. ಅವ್ರು ಹೇಳ್ತಾರೆ, ಈ ಹೆಜ್ಜೆ ಮನುಕುಲಕ್ಕೆ ಬಹುದೊಡ್ಡ ಜಿಗಿತ ಅಂತ ಹೇಳ್ಬಿಟ್ಟು ಏನು ಮಾಡ್ತಾರೆ ಅಂತ ಕೇಳಿದ್ರೆ ಚಂದ್ರನಲ್ಲಿ ಹೇಳ್ತಕ್ಕಂಥದ್ದು 1969ಕ್ಕೆ. ಹಾಗಾದರೆ ಚಂದ್ರನ ಬಗ್ಗೆ ಅಧ್ಯಯನ ಮಾಡಲಿಕ್ಕೆ ಭಾರತದ ಇಸ್ರೋ ಕೂಡ ಕೆಲವೊಂದಿಷ್ಟು ಮಿಷನ್ಗಳನ್ನು ಉಡಾವಣೆ ಮಾಡಿದೆ. ಅವ್ಯಾವು ಅಂತ ಕೇಳಿದ್ರೆ ನೆನಪಿಟ್ಟುಕೊಳ್ಳಿ, PSLV-11 ಅಂತ ಹೇಳ್ಬಿಟ್ಟು ಇದನ್ನು ಯಾವಾಗ ಇದು ಮಾಡ್ತಾರೆ ಅಂತಂದರೆ 2008ರ ಅಕ್ಟೋಬರ್ 22ಕ್ಕೆ ಏನು ಮಾಡ್ತಾರೆ ಅಂತ ಕೇಳಿದ್ರೆ ಮೋರ್ ಇಂಪಾರ್ಟೆಂಟ್ ಆಗಿರ್ತಕ್ಕಂಥದ್ದು 2008ಕ್ಕೆ ಅಕ್ಟೋಬರ್ 22ಕ್ಕೆ. ದೆನ್ ಅದಾದಮೇಲೆ 2019ಕ್ಕೆ ಏನು ಮಾಡ್ತಾರೆ ಅಂತ ಕೇಳಿದ್ರೆ ಚಂದ್ರಯಾನ ಅಧ್ಯಯನಕ್ಕಾಗಿ ಎರಡನೇ ಉಡಾವಣೆಯನ್ನು ಮಾಡ್ತಾರೆ. ಬಟ್ ಇದು ವಿಫಲತೆ ಆಗ್ತದೆ. ಸೊ ಮೋರ್ ಇಂಪಾರ್ಟೆಂಟು 2023ಕ್ಕೆ ಚಂದ್ರಯಾನ 3ಯನ್ನು ಏನು ಮಾಡ್ತಾರೆ, ಅಲ್ಲಿ ಕಾರ್ಯಾಚರಣೆ ಮಾಡ್ತಾರೆ. ಇದು ಯಶಸ್ವಿಯಾಗಿ ಚಂದ್ರನ ದಕ್ಷಿಣ ಧ್ರುವಕ್ಕೆ ಏನಾಗ್ತದೆ ಅಂತ ಕೇಳಿದ್ರೆ ನೌಕೆ ಇಳಿತದೆ. ಈ ರೀತಿ ಚಂದ್ರನ ದಕ್ಷಿಣ ಧ್ರುವಕ್ಕೆ ನೌಕೆಯನ್ನು ಮತ್ತು ಉಡಾವಣಾ ಯಂತ್ರವನ್ನು ಕಳುಹಿಸಿದ ಜಗತ್ತಿನ ಮೊದಲ ರಾಷ್ಟ್ರ ಯಾವುದು ಅಂತ ಕೇಳಿದ್ರೆ ಅದು ಭಾರತ. ಮೋರ್ ಇಂಪಾರ್ಟೆಂಟು, ಇದು ಯಾವ ದಿನಾಂಕದಂದು ಚಂದ್ರನ ಅಧ್ಯಯನಕ್ಕೆ ಚಂದ್ರನಲ್ಲಿಗೆ ಇಳಿತು ಅನ್ನೋದು ಕೂಡ ಸ್ಮರಣಾರ್ಥಕವಾಗಿ ಆಗಸ್ಟ್ 23ರಂದ ಭಾರತೀಯ ಬಾಹ್ಯಾಕಾಶ ದಿನ ಅಂತ ಕೂಡ ನಾವೇನು ಮಾಡ್ತೀವಿ, ಬಾಹ್ಯಾಕಾಶ ದಿನ ಅಂತ ಹೇಳ್ಬಿಟ್ಟು ಏನು ಮಾಡ್ತೀವಿ, ಆಚರಣೆಯನ್ನು ಮಾಡ್ತೀವಿ. ಮೋರ್ ದೆನ್ ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಒಂದು ಪ್ರಮುಖ ಪ್ರಚಲಿತ ಘಟನೆ, ಅದರ ಸರೌಂಡಿಂಗ್ ಆಗಿರ್ತಕ್ಕಂಥ ಸಾಮಾನ್ಯ ಅಧ್ಯಯನದ ಬಗ್ಗೆ ನೋಡ್ತಾ ಹೋಗ್ತಿದ್ವಿ. ದೆನ್ ನೆಕ್ಸ್ಟ್ ಯಾವುದಿದೆ ನೋಡೋಣ. ಎಸ್, ಈ ಕೆಳಕಂಡ ಭಾರತದ ಯಾವ ರಾಜ್ಯ ಅಪ್ರಾಪ್ತ ವಯಸ್ಕ ಮಕ್ಕಳಿಗೆ ಸೋಷಿಯಲ್ ಮೀಡಿಯಾ ಆಕ್ಟಿವಿಟಿಯನ್ನು ನಿಷೇಧಿಸಿದೆ? ನೆನ್ಪಿಟ್ಕೊಳ್ಳಿ, ಇತ್ತೀಚೆಗೆ ಆಂಧ್ರ ಪ್ರದೇಶ ರಾಜ್ಯ ಸರ್ಕಾರ ತನ್ನ 16 ವರ್ಷದ ಒಳಗಿನ ಬಹುಮುಖ್ಯ ಮಕ್ಕಳಿಗೆ ಸೋಷಿಯಲ್ ಮೀಡಿಯಾ ಆ್ಯಕ್ಟಿವಿಟಿಯನ್ನು ಏನು ಮಾಡಿದೆ ಅಂತ ಕೇಳಿದ್ರೆ ನಿಷೇಧಿಸಿದೆ. ಉತ್ತಮ ಭವಿಷ್ಯಕ್ಕಾಗಿ, ಮಕ್ಕಳ ಉತ್ತಮ ಶಿಕ್ಷಣಕ್ಕಾಗಿ, ಇನ್ನಿತರ ಮಕ್ಕಳ ಒಂದು ಚೈತನ್ಯಕ್ಕಾಗಿ ಏನು ಮಾಡಿದೆ ಅಂತ ಕೇಳಿದ್ರೆ ಆಂಧ್ರ ಪ್ರದೇಶ ರಾಜ್ಯ ಸರ್ಕಾರ ಇಡೀ ಭಾರತದಲ್ಲಿ ಮೊದಲ ಬಾರಿಗೆ ಈ ನಿರ್ಧಾರವನ್ನು ತೆಗೆದುಕೊಂಡ ಏಕೈಕ ರಾಜ್ಯ. ಹಾಗಾದರೆ ಈ ಸೋಷಿಯಲ್ ಮೀಡಿಯಾವನ್ನು ಇನ್ನುಳಿದ ರಾಷ್ಟ್ರಗಳು ಕೂಡ ನಿಷೇಧಿಸಿದ್ದಾವೆ. ಅಪ್ರಾಪ್ತ ವಯಸ್ಕ ಮಕ್ಕಳಿಗೆ, 16 ವರ್ಷದ ಒಳಗಿನ ಮಕ್ಕಳಿಗೆ ಈ ಸೋಷಿಯಲ್ ಮೀಡಿಯಾನ ನಿಷೇಧಿಸಿದೆ. ಅವು ಯಾವುವು ಅಂತ ನೋಡೋದಾದರೆ ನೆನ್ಪಿಟ್ಕೊಳ್ಳಿ, ಆಸ್ಟ್ರೇಲಿಯಾ, ಇಂಡೋನೇಷಿಯಾ, ದೆನ್ ಮೋರ್ ಇಂಪಾರ್ಟೆಂಟು ಫ್ರಾನ್ಸ್. ಸೊ ಈ ಎಲ್ಲ ರಾಷ್ಟ್ರಗಳು ಏನಪ್ಪ ಅಂತ ಕೇಳಿದ್ರೆ ಅಪ್ರಾಪ್ತ ಮಕ್ಕಳಿಗೆ ಏನು ಮಾಡಿದೆ ಅಂತ ಕೇಳಿದ್ರೆ ಸೋಷಿಯಲ್ ಮೀಡಿಯಾ ಆ್ಯಕ್ಟಿವಿಟಿಯನ್ನು ನಿಷೇಧಿಸಿರ್ತಕ್ಕಂಥದ್ದು ಕೂಡ ಬಹಳ ಇಂಪಾರ್ಟೆಂಟು. ಸೊ ದೆನ್ ನೆಕ್ಸ್ಟ್
ಸೊ ಇತ್ತೀಚೆಗೆ ಈ ಕೆಳಕಂಡ ಯಾವ ರಾಜ್ಯ ಸರ್ಕಾರ ಉತ್ತರಾಖಂಡ ರಾಜ್ಯದ ನಂತರ UCCಯನ್ನು ಜಾರಿಗೆ ತಂದಿದೆ? ಓಕೆ, ಬಹಳ ಅಂದರೆ ಬಹಳ ಇಂಪಾರ್ಟೆಂಟ್ ಕ್ವಶನ್ ಇದು. ಎಕ್ಸಾಮ್ಗೆ ಬಹಳ ಪ್ರಾಮುಖ್ಯತೆಯನ್ನು ನೀಡ್ತಕ್ಕಂಥ ಪ್ರಶ್ನೆ ಇದು. ಯಾಕೆ ಅಂತ ಕೇಳಿದ್ರೆ UCCಯನ್ನು ಈ ಮೊದಲು ಯಾವ ರಾಜ್ಯ ಸರ್ಕಾರ ಭಾರತದಲ್ಲಿ ಜಾರಿಗೆ ತಂದಿದೆ ಅಂತ ಕೇಳಿದ್ರೆ ಅದು ಉತ್ತರಾಖಂಡ. ಓಕೆ, ಯಾವುದು ಅಂತ ಕೇಳಿದ್ರೆ ಉತ್ತರಾಖಂಡ. ಉತ್ತರಾಖಂಡದ ನಂತರ ಇತ್ತೀಚೆಗೆ ಗುಜರಾತ್ ರಾಜ್ಯ ಸರ್ಕಾರ ಏನು ಮಾಡಿದೆ ಅಂತ ಕೇಳಿದ್ರೆ ಯೂನಿಫಾರ್ಮ್ ಸಿವಿಲ್ ಕೋಡನ್ನು ಜಾರಿಗೆ ತಂದ ಭಾರತದ ಎರಡನೇ ರಾಜ್ಯ. ಹಾಗಾದರೆ ಯೂನಿಫಾರ್ಮ್ ಸಿವಿಲ್ ಕೋಡ್ ಅಂತಂದ್ರೆ ಏನಂತ ಕೇಳಿದ್ರೆ ಇದನ್ನು ಕನ್ನಡದಲ್ಲಿ ಏಕರೂಪ ನಾಗರಿಕ ಸಂಹಿತೆ ಅಂತ ಕರಿತೀವಿ. ಏಕರೂಪ ನಾಗರಿಕ ಸಂಹಿತೆ. ಓಕೆ, ಏಕರೂಪ ನಾಗರಿಕ ಸಂಹಿತೆ. ಭಾರತ ಇದೊಂದು ಜಾತ್ಯತೀತ ರಾಷ್ಟ್ರ ಅಂತ ಹೇಳ್ಬಿಟ್ಟು 1986ರ 42ನೇ ತಿದ್ದುಪಡಿ ಮಾಡುವುದರ ಮೂಲಕ ಪ್ರಸ್ತಾವನೆಗೆ ಸೇರ್ಪಡೆಗೊಂಡಾದ ನಂತರ ಏನಾಗುತ್ತೆ ಅಂತ ಕೇಳಿದ್ರೆ ಇಡೀ ಭಾರತದಲ್ಲಿ ವಿವಿಧ ಧರ್ಮಗಳು ಭಾರತ ಸಂವಿಧಾನದ ಛತ್ರ ಛಾಯೆಯ ಅಡಿಯಲ್ಲಿಯೇ ಕಾರ್ಯಾಚರಣೆ ಮಾಡಬೇಕು, ಸಂವಿಧಾನದ ಒಟ್ಟು ಆಶಯವನ್ನೇ ಪಾಲಿಸಬೇಕೆನ್ನುವ ಒಂದು ಮಹತ್ವವಾದ ಸಂದೇಶವನ್ನು UCC ಪಾಲನೆ ಮಾಡುತ್ತೆ. UCC ಮೀನ್ಸ್ ಯೂನಿಫಾರ್ಮ್ ಸಿವಿಲ್ ಕೋಡ್. ಓಕೆ, ಇದು ಬಹಳ ಇಂಪಾರ್ಟೆಂಟ್ ಆಗಿರ್ತಕ್ಕಂಥದ್ದು. ಹಾಗಾದರೆ ಈ ಯೂನಿಫಾರ್ಮ್ ಸಿವಿಲ್ ಕೋಡ್ ಐತಲ್ಲ, ಸಂವಿಧಾನದಲ್ಲಿ ಎಲ್ಲಿ ಎಕ್ಸ್ಪ್ಲೇನ್ ಮಾಡಲಾಗಿದೆ ಅಂತ ಕೇಳಿದ್ರೆ DPSPಯಲ್ಲಿ ಎಕ್ಸ್ಪ್ಲೇನ್ ಮಾಡಲಾಗಿದೆ. DPSPಯಲ್ಲಿ ಇದರ ಕುರಿತು ಎಕ್ಸ್ಪ್ಲೇನ್ ಮಾಡಲಾಗಿದೆ. DPSP ಮೀನ್ಸ್ ಡೈರೆಕ್ಟ್ ಪ್ರಿನ್ಸಿಪಲ್ ಆಫ್ ಸ್ಟೇಟ್ ಪಾಲಿಸಿ, ಅಥವಾ ಇದನ್ನು ಕನ್ನಡದಲ್ಲಿ ರಾಜ್ಯ ನೀತಿ ನಿರ್ದೇಶಕ ತತ್ವಗಳು ಅಂತ ಕರಿತೀವಿ. DPSPಯನ್ನು ನಾವು ಎಲ್ಲಿಂದ ಜಾರಿಗೆ ತಂದಿದ್ವಿ ಅಂತ ಕೇಳಿದ್ರೆ ಐರ್ಲೆಂಡ್ ದೇಶದಿಂದ ಏನು ಮಾಡಿದ್ವಿ, ಎರವಲವನ್ನು ಪಡೆದಿರತಕ್ಕಂಥದ್ದು. ಬಹಳ ಇಂಪಾರ್ಟೆಂಟು. UCC ಐತಲ್ಲ, ಇದು ಸಂವಿಧಾನದ 44ನೇ ವಿಧಿಯಾಗಿ ಏನಾಗ್ತದೆ ಅಂತ ಕೇಳಿದ್ರೆ ಸಂವಿಧಾನದ 44ನೇ ವಿಧಿಯಾಗಿ ಇದನ್ನು ನಾವು ಓದುತ್ತೇವೆ. ಸೊ ಮೋರ್ ಇಂಪಾರ್ಟೆಂಟ್. ಹಾಗಾದರೆ UCCಯನ್ನು ಪೋರ್ಚುಗಲ್ ಸರ್ಕಾರ ಏನು ಭಾರತಕ್ಕೆ ಬಂದ 1498ರ ಮೇ 17ಕ್ಕೆ ಬಂದ ವಾಸ್ಕೋ ಡ ಗಾಮನ ನಂತರ ಏನು ಪೋರ್ಚುಗೀಸರ ಒಂದು ಇದಾಗುತ್ತಲ್ಲ ವಸಾಹತು ಕೇಂದ್ರಗಳು ಹಬ್ಬಿದ ನಂತರ ಅವರು ತಮ್ಮದೇ ಆದ ಕಾನೂನನ್ನ ಜಾರಿಗೆ ತರ್ತಾರೆ. ಅದರಲ್ಲೂ ಈ UCCಯನ್ನು ಗೋವಾದಲ್ಲಿ ಅವರು ಅನುಷ್ಠಾನ ಮಾಡಿದರು, ಗೋವಾದಲ್ಲಿ. ಸೊ ಮೋರ್ ಇಂಪಾರ್ಟೆಂಟು. ಯಾರು ಇದನ್ನು ಜಾರಿಗೆ ತಂದರು ಅಂತ ಕೇಳಿದ್ರೆ ಗೋವಾದಲ್ಲಿ ಇದನ್ನು ಪೋರ್ಚುಗೀಸರು ಜಾರಿಗೆ ತರ್ತಾರೆ. ಸ್ವತಂತ್ರ ನಂತರ UCCಯನ್ನು ಅಳವಡಿಕೆ ಮಾಡಿಕೊಂಡ ಭಾರತದ ಮೊದಲ ರಾಜ್ಯ ಕೇಳಿದ್ರೆ ಉತ್ತರಾಖಂಡ, ದೆನ್ ಇತ್ತೀಚೆಗೆ ಎರಡನೇ ರಾಜ್ಯ ಕೇಳಿದ್ರೆ ಅದು ಗುಜರಾತ್. ಮೋರ್ ಇಂಪಾರ್ಟೆಂಟ್ ಆಗಿರತಕ್ಕಂಥ ಕ್ವಶನ್, ಇದನ್ನು ಖಂಡಿತ ಎಕ್ಸಾಮ್ಗೆ ಕೇಳ್ತಾನೆ. ನೆಕ್ಸ್ಟ್ ನೋಡಿ. ಸೊ ಈ ಕೆಳಕಂಡ ಯಾವ ರಾಜ್ಯ ಇತ್ತೀಚೆಗೆ ನಕ್ಸಲ್ ಮುಕ್ತ ರಾಜ್ಯ ಎಂದು ಘೋಷಿಸಿಕೊಂಡಿದೆ? ವೆರಿ ವೆರಿ ಇಂಪಾರ್ಟೆಂಟ್ ಆಗಿರತಕ್ಕಂಥ ಪ್ರಶ್ನೆ. ಇತ್ತೀಚೆಗೆ ತೆಲಂಗಾಣ ರಾಜ್ಯ ಸರ್ಕಾರ. ಓಕೆ, ಯಾವ ರಾಜ್ಯ ಸರ್ಕಾರ ಅಂತ ಕೇಳಿದ್ರೆ ತೆಲಂಗಾಣ ರಾಜ್ಯ ಸರ್ಕಾರ ಇತ್ತೀಚೆಗೆ ನಕ್ಸಲ್ ಮುಕ್ತ ರಾಜ್ಯ ಎಂದು ಘೋಷಿಸಿಕೊಂಡಿದೆ. ಹಾಗಾದರೆ ನಕ್ಸಲ್ ಎಂದರೇನು? ಇವರು ನಕ್ಸಲಿಸಮ್ ಆಗಾಗಿ ಮತ್ತು ಇದಕ್ಕಾಗಿ ಕೇಂದ್ರ ಸರ್ಕಾರ ಜಾರಿಗೆ ತಂದಿರತಕ್ಕಂಥ ಕಾರ್ಯಾಚರಣೆಯ ಹೆಸರೇನು ಅಂತ ನೋಡೋದಾದರೆ ಸ್ನೇಹಿತರೆ, ಮೊದಲ ಬಾರಿಗೆ ನಕ್ಸಲ್ ಬಾರಿ ಎನ್ನುವ ಪ್ರದೇಶ ಎಲ್ಲಿ ಕಂಡುಬರುತ್ತೆ ಅಂತ ಹೇಳ್ಬಿಟ್ಟು ನೋಡಬೇಕು. ನಕ್ಸಲ್ ಬಾರಿ ಎನ್ನುವ ಪ್ರದೇಶವು ಇದು ವೆಸ್ಟ್ ಬೆಂಗಾಲಲ್ಲಿ ಕಂಡುಬರುತ್ತೆ. ಇಡೀ ಭಾರತದಲ್ಲಿ ಮೊಟ್ಟ ಮೊದಲ ಬಾರಿಗೆ ನಕ್ಸಲಿಸಮ್ ಆರಂಭವಾಗಿರತಕ್ಕಂಥ ಸ್ಥಳವಾಗಿ ನಾವು ಗುರುತಿಸ್ತೇವೆ. ದೆನ್ ಅದಾದಮೇಲೆ ನಕ್ಸಲಿಸಮ್ ಪ್ರಸಿದ್ಧಿಗೊಂಡಿರ್ತಕ್ಕಂಥದ್ದು ಎಲ್ಲಿ ಅಂತ ಕೇಳಿದ್ರೆ ಛತ್ತೀಸ್ಗಢದ ಬಿಜಾಪುರ್ ಅಂತ ಹೇಳ್ಬಿಟ್ಟು ಬರುತ್ತೆ. ಛತ್ತೀಸ್ಗಢದ ಬಿಜಾಪುರ್. ಓಕೆ, ಛತ್ತೀಸ್ಗಢದ ಬಿಜಾಪುರ್ ಭಾರಿ ಇಂಪಾರ್ಟೆಂಟ್ ಇದು. ಸೊ ಇವೆಲ್ಲವೂ ಬಹಳ ಇಂಪಾರ್ಟೆಂಟ್. ದೆನ್ ಕರ್ನಾಟಕ ಸಹ ನಕ್ಸಲ್ ಮುಕ್ತ ರಾಜ್ಯವಾಗಿದ್ದನ್ನು ನಾವು ನೋಡ್ತೀವಿ. ಕರ್ನಾಟಕ ಇದೈತಲ್ಲ, ಕರ್ನಾಟಕ ನಕ್ಸಲ್ ಮುಕ್ತ ರಾಜ್ಯ. ನಕ್ಸಲ್ ಮುಕ್ತ ರಾಜ್ಯ. ಓಕೆ, ಇದರ ನಕ್ಸಲಿಸಮ್ಗಾಗಿ ಕರ್ನಾಟಕ ರಾಜ್ಯ ಸರ್ಕಾರ ANF ಎನ್ನುವ ಪೊಲೀಸ್ ಪಡೆಯನ್ನು ಏನು ಮಾಡಿದೆ ಅಂತಂದರೆ ಆ್ಯಂಟಿ ನಕ್ಸಲಿಸಮ್ ಫೋರ್ಸ್ ಅಂತ ಹೇಳ್ಬಿಟ್ಟು ನಾವೇನು ಮಾಡ್ತೀವಿ, ಕರಿತೀವಿ. ಇದರ ಕೇಂದ್ರ ಕಚೇರಿ ಎಲ್ಲಿದೆ ಅಂತ ಕೇಳಿದ್ರೆ ಉಡುಪಿಯಲ್ಲಿ ಕಂಡುಬರುತ್ತೆ. ಉಡುಪಿಯ ಕಾರ್ಕಳದಲ್ಲಿ ಕಂಡುಬರುತ್ತೆ. ಉಡುಪಿಯ ಕಾರ್ಕಳದಲ್ಲಿ ಕಂಡುಬರುತ್ತೆ. ಸೊ ಈ ಪ್ರಶ್ನೆಗೆ ಸರಿಯಾದ ಉತ್ತರ ತೆಲಂಗಾಣ ರಾಜ್ಯ ಸರ್ಕಾರ. ದೆನ್ ಮೋರ್. ನೆಕ್ಸ್ಟ್ ನೋಡಿ. ಈ ಕೆಳಕಂಡ ಯಾವ ದೇಶ ಇತ್ತೀಚೆಗೆ ಸ್ವಾಮಿ ವಿವೇಕಾನಂದರ ಕಂಚಿನ ಪ್ರತಿಮೆಯನ್ನು ಅನಾವರಣ ಮಾಡಿದೆ? ಇಡೀ ಜಗತ್ತಿಗೆ ಭಾರತದ ಸಂಸ್ಕೃತಿಯನ್ನು ಮತ್ತು ಭಾರತದ ವೈಭವವನ್ನು ವೈಭವೀಕರಿಸಿದ ಸಿಡಿಲಸಂತ ಸ್ವಾಮಿ ವಿವೇಕಾನಂದರ ಕಂಚಿನ ಪ್ರತಿಮೆಯನ್ನು ಇತ್ತೀಚೆಗೆ ಅಮೇರಿಕಾ ದೇಶದಲ್ಲಿ ಏನು ಮಾಡಲಾಗಿದೆ? ಅನಾವರಣ ಮಾಡಲಾಗಿದೆ. ಅಮೇರಿಕಾ ದೇಶದಲ್ಲಿ ಅನಾವರಣ ಮಾಡಲಾಗಿದೆ. ಮೋರ್ ಇಂಪಾರ್ಟೆಂಟ್. ಹಾಗಾದರೆ ಸ್ವಾಮಿ ವಿವೇಕಾನಂದರ ಬಗ್ಗೆ ಏನೆಲ್ಲ ಪ್ರಶ್ನೆಗಳು ಬಂದಿವೆ, ಏನೆಲ್ಲ ಪ್ರಶ್ನೆಗಳನ್ನು ಕೇಳಲಾಗಿದೆ ಅಂತ ಕೇಳಿದ್ರೆ ಇವರ ಪೂರ್ವದ ಹೆಸರು ಕೇಳಿರ್ತಕ್ಕಂಥದ್ದು. ಇವರ ಪೂರ್ವದ ಹೆಸರು ನರೇಂದ್ರನಾಥ ದತ್ತ. ನರೇಂದ್ರನಾಥ ದತ್ತ. ಸೊ ಅದಾದ ಮೇಲೆ ಇವರ ಧಾರ್ಮಿಕ ಗುರು ಯಾರಂತ ಕೇಳಿದ್ದಾರೆ. ಸೊ ನೆನಪಿಟ್ಟುಕೊಳ್ಳಿ, ಶ್ರೀರಾಮಕೃಷ್ಣ ಪರಮಹಂಸರು. ಶ್ರೀರಾಮಕೃಷ್ಣ ಪರಮಹಂಸರು.
ಶ್ರೀ ರಾಮಕೃಷ್ಣ ಪರಮಹಂಸರು, ಬಹಳ ಇಂಪಾರ್ಟೆಂಟ್ ಇದು. ಸೊ ಗೊತ್ತಿರಲಿ, ಇವರು 1893ಕ್ಕೆ ಸರ್ವಧರ್ಮ ಸಮ್ಮೇಳನದ ನಿಮಿತ್ತವಾಗಿ ಅಮೆರಿಕಕ್ಕೆ ಹೋಗ್ತಾರೆ. ಅಲ್ಲಿ ಭಾರತದ ಸನಾತನ ಧರ್ಮದ ಬಗ್ಗೆ ಮತ್ತು ಭಾರತದ ಭ್ರಾತೃತ್ವದ ಬಗ್ಗೆ ಇಡೀ ಜಗತ್ತಿಗೆ ಪರಿಚಯಿಸ್ತಕ್ಕಂಥ ಒಂದು ಸನ್ನಿವೇಶವನ್ನು ಚಿಕಾಗೋ ಸರ್ವಧರ್ಮ ಸಮ್ಮೇಳನದಲ್ಲಿ ಮಾಡಲಾಗ್ತದೆ. ಸೊ ಮೋರ್ ಇಂಪಾರ್ಟೆಂಟ್ ಆಗಿರ್ತಕ್ಕಂಥದ್ದು ನೆನಪಿಟ್ಟುಕೊಳ್ಳಿ. ಇವರ ಬಗ್ಗೆ ಏನೆಲ್ಲ ಪ್ರಶ್ನೆ ಕೇಳ್ತಾರೆ ಅಂತ ಕೇಳಿದ್ರೆ, ಉದ್ಬೋಧನಾ ಅಂತ ಹೇಳ್ಬಿಟ್ಟು ಇವ್ರದ್ದೊಂದು ಮಾಸಪತ್ರಿಕೆ ಇದೆ, ಉದ್ಬೋಧನಾ, ಇದು ಮಾಸಪತ್ರಿಕೆ. ನೆಕ್ಸ್ಟ್ ಪ್ರಬುದ್ಧ ಭಾರತ ಎನ್ನುವುದು ಸಹ ಇವರದೇ ಆಗಿರ್ತಕ್ಕಂಥ ಮಾಸಪತ್ರಿಕೆ, ಬಹಳ ಇಂಪಾರ್ಟೆಂಟು. ದೆನ್ ಅದಾದಮೇಲೆ ಇವರು ವೆಸ್ಟ್ ಬೆಂಗಾಲಲ್ಲಿ ಶ್ರೀ ರಾಮಕೃಷ್ಣ ಮಿಷನ್ ಎನ್ನುವ ಒಂದು ಸಂಸ್ಥೆಯನ್ನು ಇವರು ಏನು ಮಾಡ್ತಾರೆ ಅಂತ ಕೇಳಿದ್ರೆ ಆರಂಭಿಸ್ತಾರೆ, ಬಹಳ ಇಂಪಾರ್ಟೆಂಟ್. ನೆಕ್ಸ್ಟ್ ನೋಡೋಣ. ನಾರಿ ಶಕ್ತಿ ವಂದನ್ ಅಧಿನಿಯಮದ ವಿಧೇಯಕಕ್ಕೆ ಸಂಬಂಧಿಸಿದ ಸಂವಿಧಾನದ ತಿದ್ದುಪಡಿ ಯಾವುದು? ಬಹಳ ಇಂಪಾರ್ಟೆಂಟ್. ಯಾವ ಸಂವಿಧಾನದ ತಿದ್ದುಪಡಿ ಅಂತ ಕೇಳಿದ್ರೆ ಇದು 106ನೇ ಸಂವಿಧಾನದ ತಿದ್ದುಪಡಿ. ಓಕೆ, ಹಾಗಾದರೆ ತಿದ್ದುಪಡಿ ಬೇರೆ, ತಿದ್ದುಪಡಿ ಮಸೂದೆ ಬೇರೆ. ಆ ಮಸೂದೆ ಎಷ್ಟನೇ ಮಸೂದೆ ಅಂತ ಕೇಳಿದ್ರೆ 128ನೇ ತಿದ್ದುಪಡಿ ಮಸೂದೆಯಾಗಿ ಇದನ್ನು ಏನು ಮಾಡ್ತೀವಿ ನಾವು ಗುರುತಿಸ್ತೇವೆ. ಹಾಗಾದರೆ ನೆನಪಿಟ್ಟುಕೊಳ್ಳಿ, ನಾರಿ ಶಕ್ತಿ ವಂದನ್ ಎನ್ನುವ ಅಧಿನಿಯಮ ವಿಧೇಯಕ ಐತಲ್ಲ, ಇದು ಯಾವಾಗ ಜಾರಿ ಆಯಿತು ಅಂತ ಕೇಳಿದ್ರೆ 2023ಕ್ಕೆ ಏನು ಭಾರತ ಸಂವಿಧಾನದ ನೂತನ ಸಂಸತ್ತು ಏನಾಯ್ತಲ್ಲ ಅದರಲ್ಲಿ ಮಂಡನೆ ಮಾಡಿದ ಮೊದಲ ವಿಧೇಯಕ ಯಾವುದು ಅಂತ ಕೇಳಿದ್ರೆ ನಾರಿ ಶಕ್ತಿ ವಂದನ್ ಅಧಿನಿಯಮವಾಗಿರ್ತಕ್ಕಂಥದ್ದು. ಇದರ ಮೂಲ ಉದ್ದೇಶ ಏನಂತ ಕೇಳಿದ್ರೆ ಮಹಿಳೆಯರಿಗೆ 33% ಏನೇಳಿ ಮೀಸಲಾತಿಯನ್ನು ನೀಡಬೇಕೆನ್ನುವ ಒಂದು ಬಹುದೊಡ್ಡ ಒಂದು ವಿಧೇಯಕವಾಗಿದೆ. ಇವತ್ತು ಅದನ್ನು ಭಾರತ ದೇಶದ ಸಂವಿಧಾನದಲ್ಲಿ ಜಾರಿಗೊಳಿಸಲಿಕ್ಕೆ ಭಾರತದ ಲೋಕಸಭೆಯಲ್ಲಿ ಏನಾಗಿದ್ದಾರೆ ಅಂತ ಕೇಳಿದ್ರೆ ಸೇರ್ಪಡೆಗೊಂಡಿರ್ತಕ್ಕಂಥದ್ದು ಕೂಡ ವಿಶೇಷತೆ. ಹಾಗಾದರೆ ನೆನಪಿಟ್ಟುಕೊಳ್ಳಿ, ಇದನ್ನು 2011ರ ಜನಗಣತಿಯ ಅನುದಾನವಾಗಿ ಏನು ಮಾಡ್ತಾ ಇದ್ದಾರೆ ಅಂತ ಕೇಳಿದ್ರೆ ಕ್ಷೇತ್ರಗಳ ವಿಂಗಡಣೆ ಮಾಡ್ತಾ ಇದ್ದಾರೆ. ಈಗ ಆ ರೀತಿ ಕ್ಷೇತ್ರಗಳ ವಿಂಗಡಣೆ ಮಾಡಿದ್ರೆ ಇದು 816ರ ಕ್ಷೇತ್ರಕ್ಕೆ, ಲೋಕಸಭಾ ಕ್ಷೇತ್ರಕ್ಕೆ ಹೋಗುತ್ತೆ. 816. ಇದರಲ್ಲಿ ಮಹಿಳಾ ಮೀಸಲಾತಿ 273 ಮಹಿಳಾ ಮೀಸಲಾತಿ ಸ್ಥಾನಗಳು ಬರ್ತವೆ. ಸೊ ಮೋರ್ ಇಂಪಾರ್ಟೆಂಟು. ಆದರೆ ಇದು ಕೇವಲ ಲೋಕಸಭೆ ಮತ್ತು ರಾಜ್ಯದ ವಿಧಾನಸಭೆಗೆ ಮಾತ್ರ ಅಳವಡಿಕೆ ಆಗುತ್ತೆ. ಆದರೆ ರಾಜ್ಯಸಭೆ ಮತ್ತು ರಾಜ್ಯದ ವಿಧಾನ ಪರಿಷತ್ತಿಗೆ ಇದೇನಾಗಂಗಿಲ್ಲ, ಅಳವಡಿಕೆ ಆಗುವುದಿಲ್ಲ. ಸೊ ಮೋರ್ ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ವಿಷಯ ಇದು. ದೆನ್ ನಾರಿ ಶಕ್ತಿ ವಂದನ ಅಧಿನಿಯಮಕ್ಕೆ ಸಂಬಂಧಪಟ್ಟಂಥ 106ನೇ ಸಂವಿಧಾನದ ತಿದ್ದುಪಡಿ, 128ನೇ ಸಂವಿಧಾನದ ತಿದ್ದುಪಡಿ ಮಸೂದೆ ಎಷ್ಟು ಪ್ರತಿಶತ ಅಂತ ಕೇಳಿದ್ರೆ 33%. ಸೊ 2023ರಲ್ಲಿ ಈ ಕಾಯ್ದೆಯನ್ನು ಜಾರಿಗೆ ತರಲಾಗಿತ್ತು, ಮಂಡನೆ ಮಾಡಲಾಗಿತ್ತು. ಈ ರೀತಿ ವಿಂಗಡಣೆ ಮಾಡಿದ್ರೆ 816ಕ್ಕೆ ಲೋಕಸಭಾ ಸ್ಥಾನಗಳು ಹೋದರೆ ಅದರಲ್ಲಿ 273 ಮಹಿಳಾ ಮೀಸಲಾತಿ ಕ್ಷೇತ್ರಗಳೇನಾಗಿರ್ತಾವೆ ಅಂತ ಕೇಳಿದ್ರೆ ಇರ್ತಕ್ಕಂಥದ್ದು. ಈ 273ರಲ್ಲಿ ನಿಮಗೆ ಗೊತ್ತಿರಲಿ 1/3% SC/ST ಮಹಿಳೆಯರಿಗೆ ಏನಾಗುತ್ತೆ ಅಂತಂದರೆ ಇಲ್ಲಿ ಅನುದಾನವಾಗಿ ನಾವು ಏನು ಮಾಡ್ತೀವಿ ನೋಡ್ತಾ ಹೋಗ್ತೀವಿ. ದೆನ್ ನೆಕ್ಸ್ಟ್ ಕ್ವಶನ್. ಇತ್ತೀಚೆಗೆ ಜರುಗುತ್ತಿರುವ ಭಾರತದ ಡಿಜಿಟಲ್ ಜನಗಣತಿಯ ರಾಯಭಾರಿಯಾಗಿ ಈ ಕೆಳಕಂಡ ಯಾರನ್ನು ನೇಮಕ ಮಾಡಲಾಗಿದೆ? ಸೊ ನೆನ್ಪಿಟ್ಟುಕೊಳ್ಳಿ, ಮರುಳು ಶಿಲ್ಪಿ ಅಂತ ಕರಿತೀವಿ ಸುದರ್ಶನ್ ಪಟ್ನಾಯಕ್ ಅವರನ್ನು ಈ 2026ರ ಜನಗಣತಿಗೆ ಓಕೆ ಏನಂತ ಕೇಳಿದ್ರೆ ಪ್ರಚಾರ ರಾಯಭಾರಿಯಾಗಿ ಅಥವಾ ಬ್ರಾಂಡ್ ಅಂಬಾಸಿಡರ್ ಆಗಿ ಅವರನ್ನು ಏನು ಮಾಡಲಾಗಿದೆ, ಭಾರತದ ಕೇಂದ್ರ ಸರ್ಕಾರ ಅವರನ್ನು ನೇಮಕ ಮಾಡಿರ್ತಕ್ಕಂಥದ್ದು. ಸೊ ಮೋರ್ ಇಂಪಾರ್ಟೆಂಟು 1931ರ ತದನಂತರ ಇದನ್ನು ಮೊದಲ ಬಾರಿಗೆ ಜಾತಿ ಗಣತಿ ಸಹ ಇಲ್ಲಿ ಏನು ಮಾಡ್ತಾ ಇದ್ದಾರೆ, ಕೇಂದ್ರ ಸರ್ಕಾರ ಕೈಗೊಂಡಿರ್ತಕ್ಕಂಥದ್ದು ಕೂಡ ಬಹಳ ವಿಶೇಷತೆ. ಹಾಗಾದರೆ ಇದು ಎಷ್ಟನೇ ಜನಗಣತಿ ಅಂತ ನಾವು ನೋಡೋದಾದರೆ ಇದು ಒಟ್ಟಾರೆ 16ನೇ ಜನಗಣತಿ. ಓಕೆ, ಇದು ಎಷ್ಟನೇ ಜನಗಣತಿ ಅಂತ ಕೇಳಿದ್ರೆ ಒಟ್ಟಾರೆ 16ನೇ ಜನಗಣತಿ. ಹಾಗಾದರೆ ಸ್ವಾತಂತ್ರ್ಯದ ನಂತರ ಎಷ್ಟನೇ ಜನಗಣತಿ ಅಂತ ಕೇಳಿದ್ರೆ ಸ್ವಾತಂತ್ರ್ಯದ ನಂತರ ಇದು 8ನೇ ಜನಗಣತಿ. ಓಕೆ, ಇದು ಸ್ವಾತಂತ್ರ್ಯದ ನಂತರ 8ನೇ ಜನಗಣತಿ. ಮೋರ್ ಇಂಪಾರ್ಟೆಂಟ್. ಹಾಗಾದರೆ ಜನಗಣತಿಯ ಬಗ್ಗೆ ಅಧ್ಯಯನಕ್ಕೆ ಏನೆಂದು ಕರೆಯುತ್ತಾರಂತ ನೋಡೋಣಂತೆ. ಸೊ ಇದು ವಿಶೇಷತೆ ಏನು ಈ ಜನಗಣತಿಯ ಬಗ್ಗೆ ಅಂತಂದರೆ ಮೊದಲ ಬಾರಿಗೆ ಡಿಜಿಟಲ್ ರೂಪದಲ್ಲಿ ಜನಗಣತಿಯನ್ನು ಮಾಡ್ತಕ್ಕಂಥದ್ದು ಬಹಳ ವಿಶೇಷತೆ. ಸೊ ನೆನ್ಪಿಟ್ಟುಕೊಳ್ಳಿ, 1872ಕ್ಕೆ ಮೊದಲ ಬಾರಿಗೆ ಭಾರತದಲ್ಲಿ ಜನಗಣತಿಯನ್ನು ಯಾರು ಆರಂಭಿಸ್ತಾರಂತ ಕೇಳಿದ್ರೆ ಲಾರ್ಡ್ ಮೇವೋ ಏನು ಮಾಡ್ತಾನೆ ಹೇಳಿ, ಮೊದಲ ಬಾರಿಗೆ ಭಾರತದಲ್ಲಿ ಪ್ರಾಂತೀಯ ಮಟ್ಟದಲ್ಲಿ ಜನಗಣತಿಯನ್ನು ಆರಂಭಿಸ್ತಾನೆ. ಇದನ್ನು 1881ಕ್ಕೆ ಭಾರತದ ಸ್ಥಳೀಯ ಸರ್ಕಾರದ ಪಿತಾಮಹ ಎಂದು ಕರೆಯತಕ್ಕಂಥ ಲಾರ್ಡ್ ರಿಪ್ಪನ್ ಅವರು ಏನು ಮಾಡ್ತಾರೆ ಅಂತ ಕೇಳಿದ್ರೆ ಇಡೀ ಭಾರತಕ್ಕೆ ಜನಗಣತಿಯನ್ನು ಪ್ರಚಾರ ಮಾಡ್ತಾರೆ. ಲಾರ್ಡ್ ರಿಪ್ಪನ್. ಓಕೆ, ಲಾರ್ಡ್ ರಿಪ್ಪನ್
ಹಾಗಾದರೆ ಜನಗಣತಿಯ ಬಗ್ಗೆ ಅಧ್ಯಯನಕ್ಕೆ ಏನಂತ ಕರೀತಾರೆ ಅಂತ ಕೇಳಿದ್ರೆ ಡೆಮೋಗ್ರಫಿ ಅಂತ ಕರಿತೀವಿ. ಡೆಮೋಗ್ರಫಿ ಅಂತ ಕರಿತೀವಿ. ಬಹಳ ಇಂಪಾರ್ಟೆಂಟು. 2021ಕ್ಕೆ ಇದು ಜನಗಣತಿ ಆಗಬೇಕಾಗಿತ್ತು. ಕಾರಣಾಂತರಗಳಿಂದ ಕರೋನಾದ ಆಂತರಿಕ ಮತ್ತು ಆತಂಕದಿಂದಾಗಿ ಇದನ್ನು ಏನಾಯಿತು ಮುಂದೂಡಲಾಯಿತು. 2026ನೇ ಸಾಲಿನಲ್ಲಿ ಒಟ್ಟಾರೆ 16ನೇ ಜನಗಣತಿಯನ್ನು ನಾವು ಮಾಡ್ತಾ ಇದ್ದೇವೆ. ಸ್ವತಂತ್ರ ನಂತರ 8ನೇ ಜನಗಣತಿ ಇದಾಗಿರ್ತಕ್ಕಂಥದ್ದು. ಈ ಜನಗಣತಿಯಲ್ಲಿ ಎಲ್ಲರೂ ಭಾಗವಹಿಸಬೇಕು. ಇದು ಭಾರತದ ಪ್ರತಿಯೊಬ್ಬ ಪ್ರಜೆಯ ಹಕ್ಕು ಆಗಿರ್ತಕ್ಕಂಥದ್ದು. ಬಹಳ ವಿಶೇಷತೆ. ಓಕೆ, ನೆಕ್ಸ್ಟ್ ಮತ್ತು ಕಟ್ಟಕಡೆಯ ಪ್ರಶ್ನೆಯದಾಗಿ ನೋಡೋದಾದರೆ 2026ನೇ ಸಾಲಿನ ಆಸ್ಕರ್ ಪ್ರಶಸ್ತಿ ಗೆದ್ದುಕೊಂಡ ಚಲನಚಿತ್ರ ಯಾವುದು? ಬಹಳ ಇಂಪಾರ್ಟೆಂಟ್ ಇದು. ಈ ಪ್ರಶ್ನೆಯನ್ನು ಖಂಡಿತ ಕೇಳ್ತಾರೆ. ಯಾವ ಒಂದು ಚಲನಚಿತ್ರಕ್ಕಾಗಿ 2026ನೇ ಸಾಲಿನ ಅತ್ಯುತ್ತಮ ಛಾಯಾಚಿತ್ರವಾಗಿ ಗುರುತಿಸ್ತಾರೆ ಅಂತ ಕೇಳಿದ್ರೆ ಬ್ಯಾಟಲ್ ಆಫ್ಟರ್ ಅನದರ್ ಅಂತ ಹೇಳ್ಬಿಟ್ಟು. ಓಕೆ, ಇದಕ್ಕೆ ಸರಿಯಾಗಿರ್ತಕ್ಕಂಥ ಉತ್ತರ ಬ್ಯಾಟಲ್ ಆಫ್ಟರ್ ಅನಾದರ್. ಇದು ಅತ್ಯುತ್ತಮ ಚಿತ್ರ. ಹಾಗಾದರೆ ಅತ್ಯುತ್ತಮ ನಟ ಯಾರಂತ ಕೇಳಿದ್ರೆ ಕೇಳ್ತಾರೆ. ಯಾವುದನ್ನು ಕೇಳ್ತಾರೆ